ಬಂದಯ್ಯಪ್ಪ. ರೀ ಎಲ್ಲಿಗೆ ಹೋಗಿದ್ದು ಇಷ್ಟೊತ್ತು? ಯಾಕೆ ಹೊಲಕ್ಕೆ ಹೋಗಿದ್ದೆ? ಇನ್ನೆಲ್ಗೆ ಹೋಗೋಣ? ಅಲ್ಲ ಏನಿಲ್ಲ, ಸುಮ್ಮನೆ ಕೇಳಿದೆ. ನನಗೆ 1,000 ದುಡ್ಡು ಬೇಕಾಗಿತ್ತು. ದುಡ್ಡಾ? ನಿನಗೆ ಯಾಕೆ ದುಡ್ಡು? ಏನನ ಖರ್ಚಿಗೆ, ಮನೆಗೆ ಏನನ ತರಕ್ಕೆ ಬೇಕಲ್ಲ, ಅದಕ್ಕೆ. ನಿನಗೇನು ಖರ್ಚೈತೆ? ನೀನೇನು ತರಂಗಿದ್ಯಾ? ಎಲ್ಲ ನನ್ನ ಸೊಸೆ ನೋಡ್ಕೊಂತಾಳೆ ತಾನೆ, ಬಿಡು. ನಿನಗೆ ಯಾಕೆ ಅದ್ರ ಚಿಂತೆ? ಹಂಗಲ್ಲ ರೀ, ನನಗೂ ಏನ್ಕಾದ್ರೂ ಖರ್ಚಿಗೆ ಬೇಕಾಗುತ್ತಲ್ವಾ ದುಡ್ಡು, ಅದಕ್ಕೆ ಕೇಳಿದೆ. ಈಗ ಏನೇ ಖರ್ಚಿರುತ್ತೆ? ಏನು ಖರ್ಚಿರುತ್ತೆ ಹೇಳು? ಮನೆಗೆ 3 ಹೊತ್ತು ತಿಂತೀಯಾ? ಇನ್ನೇನು ಎಲ್ಗೂ ಹೋಗಂಗಿಲ್ಲ, ಏನೂ ಇಲ್ಲ. ಎಲ್ಲಾದ್ರೂ ಊರಿಗೆ ಪಾರಿಗೆ ಹೋಗಂಗಿದ್ರೆ ಕಾವ್ಯನ ಹತ್ರ ಇಸ್ಕೊಂಡು ಹೋಗು ದುಡ್ಡು. ನಾನು ಹೇಳಿರ್ತೀನಿ. ಅವಳ ಹತ್ರ ಕೊಟ್ಟಿದ್ದೀನಿ. ಮನೆ ಖರ್ಚಿಗೆ ಎಲ್ಲನ ಒಂದು 10,000 ರೂಪಾಯಿ ಕೊಟ್ಟಿದ್ದೀನಿ. ಎಲ್ಲಾದ್ರೂ ಊರಿಗೆ ಪಾರಿಗೆ ಹೋಗಂಗಿದ್ರೆ ಎಲ್ಲನ ಅದರಲ್ಲೇ ಆಗುತ್ತೆ. ಯಾಕೆಂದರೆ ಇನ್ನೇನು ಅಕ್ಕಿ ರಾಗಿ ಎಲ್ಲ ಐತೆ. ಏನಾದರೂ ಅಂಗಡಿ ಸಾಮಾನು, ಎಣ್ಣೆ ಗಿಣ್ಣೆ, ಬೇಳೆ, ಬೆಲ್ಲ ಅಂಥದ್ದೆಲ್ಲನ ತರಬೇಕಲ್ವಾ? ಕೊಟ್ಟಿದ್ದೀನಿ. ಅವಳ ಹತ್ರ ಒಂದು 50-100 ರೂಪಾಯಿನೋ ನಿನ್ನ ಖರ್ಚು ಬೇಕು ಅಂದರೆ ಈಸ್ಕೊ. ಅಲ್ಲ ರೀ, ಅವಾಗೆಲ್ಲ ನನ್ನ ಕೈ ಕೊಡ್ತಿದ್ದೆ ತಾನೇ ದುಡ್ಡೆಲ್ಲ, ನಮ್ಮ ಮನೆ ಖರ್ಚಿಗೆಲ್ಲನ. ಈಗೇನು ಅವಳ ಕೈಗೆ 10,000 ರೂಪಾಯಿನ ನನ್ನ ಕೈಗೆ ಕೊಡಿ. ನಾನು ಯಾಕೆ ಅವಳ ಹತ್ರ ಕೇಳಿ? ಅಲ್ಲ, ನಾನು ಅತ್ತೆ ಆಗಿ ಅವಳ ಹತ್ರ ಕೇಳಕ್ಕಾಗುತ್ತಾ ದುಡ್ಡೆಲ್ಲನ? ಅದು ಮರ್ಯಾದೆ ಇರುತ್ತಾ ನನಗೆ ಅವಳ ಹತ್ರ ಕೇಳಿದ್ರೆ? ಹೇಳಿ ನೋಡೆ, ನೀನು ಅವಳ ಮೇಲೆ ತಪ್ಪು ಬರಿಸಿ ಅವಳನ್ನ ಮನೆಯಿಂದ ಆಚೆ ಹಾಕಬೇಕು ಅಂತ ಪ್ರಯತ್ನ ಪಟ್ಟು ನೀನು ಯಾವಾಗ ಮನೆಯಿಂದ ಆಚೆಗೆ ಹೋದೋ ಅವಾಗಲೇ ನೀನು ಬೆಲೆ ಕಳ್ಕೊಂಡೆ. ಇನ್ಮೇಲೆ ಏನಿದ್ರು ಅವಳದೇ ದರ್ಬಾರು, ಅವಳೇ ಈ ಮನೆ ಯಜಮಾನಿ. ನೀನೇನಿದ್ರು ಅವಳ ಕೈ ಕೆಳಗೆ ಕೆಲಸ ಮಾಡ್ಕೊಂಡು ಇರಬೇಕು ಅಷ್ಟೇ, ಅವಳು ಹೇಳ್ದಂಗೆ ಕೇಳ್ಕೊಂಡು. ಗೊತ್ತಾಯ್ತಾ? ಇಷ್ಟಕ್ಕೂ ನೀನೇನು ಕೈ ಕೆಳಗೆ ಅವಳು ಹೇಳ್ದಂಗೆ ಹೇಳಿದ ಕೆಲಸ ಮಾಡು ಅಂತಲ್ಲ. ಏನಾದರೂ ನಿನಗೆ ಬೇಕಾಗಿರೋದು, ಏನಾದ್ರೂ ನಿನಗೆ ಏನಾನ ಬೇಕು ಅಂದರೆ ಅವಳನ್ನ ಕೇಳು, ಕೊಡ್ತಾಳೆ. ಎಷ್ಟು ಬೇಕು ಅಷ್ಟಕ್ಕೆ. ಅವಳಿಗೆ ಗೊತ್ತೈತಿ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಂತಾನೆ, ನಿನಗೆ ಗೊತ್ತಾಗಲ್ಲ. ಅದಕ್ಕೂ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡ. ನಾನು ಅವಳನ್ನ ಕೇಳಕ್ಕಾಗಲ್ಲಪ್ಪ, ಅವಳನ್ನ ಕೇಳಲ್ಲ ನಾನು. ನೀನು ಕೇಳ್ದಿದ್ರೆ ಹೊಟ್ಟೆ ಹೊತ್ತು ಬಿಡು, ನಾನೆಲ್ಲ ಕರೆದು ಹೇಳ್ತೀನಿ. ಎಷ್ಟು ಬೇಕು ಇವಾಗ? 10 ರೂಪಾಯಿ ಬೇಕೋ 20 ರೂಪಾಯಿ ಬೇಕೋ? 10 ರೂಪಾಯಿ 20 ರೂಪಾಯಿ ಇಸ್ಕೊಂಬಕ್ಕೆ ನಾನೇನು ಸಣ್ಣ ಹುಡುಗಿನ? ಚಾಕ್ಲೇಟು ಬಿಸ್ಕೆಟು ತಿಮ್ಮಕ್ಕೆ ಹುಡುಗರು ಕೊಡ್ತೀವಿ 10 ರೂಪಾಯಿ 20 ರೂಪಾಯಿ ಅಂತದ್ರಾಗೆ ನನ್ನ ಗಂಡ ನೋಡು 10 ರೂಪಾಯಿ 20 ರೂಪಾಯಿ ಬೇಕಾ ಅಂತ ಕೇಳ್ತಿರದ. ಲೇ ಸುಂದ್ರಿ, ಏನೇ ಎಷ್ಟು ಬೇಕು ಹೇಳಿ? 1,000 ರೂಪಾಯಿ ಬೇಕು, ಕೊಡಿ. 1,000 ರೂಪಾಯಿ ಏನಕ್ಕೆ ನಿನಗೆ? ಏನು ತರ್ತೀಯಾ? ಏನು ತರಂಗಿಲ್ಲ ತಾನೆ. ನೀನೇನೇನು ಅಡ್ಕೆಲಿ ಹಾಕ್ಯಂಗಿಲ್ಲ, ಏನೂ ಇಲ್ಲ. ಯಾವುದಾದ್ರೂ ಊರಿಗೆ ಹೋದ್ರೆ ಕಾವ್ಯನ ಹತ್ರ ಇಸ್ಕೊಂಡು ಹೋಗು. ಹೇಳಿದ್ನಲ್ಲ, ಮತ್ತೆ ಯಾಕೆ 1,000 ರೂಪಾಯಿ? 1,000 ರೂಪಾಯಿ ಏನಕ್ಕೆ ಬೇಕು ಹೇಳು? ಏನು ತರ್ತೀಯ ನೀನು? ಹೋಗ್ಲಿ, ಒಂದು 50 ರೂಪಾಯಿ ಕೊಡ್ತೀನಿ. ನಿನ್ಗೆ ಏನಾರು ಖರ್ಚಿದ್ರೆ ಬೇಕಂದ್ರೆ ಖರ್ಚು ಮಾಡ್ಕೊ. ಯಾಕನ ತಿನ್ನಕ್ಕೋ ಇಲ್ಲ ಯಾರಿಗಾನ ಕೊಡಕ್ಕೋ 5 ರೂಪಾಯಿ 10 ರೂಪಾಯಿ ಭಿಕ್ಷದವ್ರಿಗೆ ಒಂದು 50 ರೂಪಾಯಿ ಕೊಡ್ಲಾ? 50 ರೂಪಾಯಿ ನೋಡ್ದ ನನ್ನ ಗಂಡನ? ನನಗೆ 10,000 15,000 ಗಟ್ಟಲೆ ಕೊಡ್ತಿದ್ದ ಮನೆ ಖರ್ಚಿಗೆ, ಅದಕ್ಕೆ ಇದಕ್ಕೆ ಅಂತ. ಇತ್ತೀಚೆಗೆ ನಾನು ಅದೇನದು ಫೋನು ಅದು ಇದು ಅಂತ ಸಿಗಾಕೊಂಡು ಈಗ ನನಗೆ 50 ರೂಪಾಯಿ ಕೊಡ್ತಾನೆ. 50 ರೂಪಾಯಿ ಯಾವಳಿಗೆ ಬೇಕಾಗುತ್ತೆ? ನನಗೆ ಈ ಮನೆಗೆ ಎಷ್ಟು ಖರ್ಚಾಗುತ್ತೆ ಅದನ್ನೆಲ್ಲ ನನ್ನ ಕೈಗೆ ಕೊಡಬೇಕು, ನಾನೇ ನಿಭಾಯಿಸ್ತೀನಿ. ಕಾವ್ಯ ಕಾವ್ಯ, ಒಂದು 50 ರೂಪಾಯಿ ತಾಂಬರಮ್ಮ ಇಲ್ಲಿ ನಿಮ್ಮ ಅತ್ತೆಗೆ. ಮಾವ 50 ರೂಪಾಯಿ ಕೇಳಿದ್ರಾ? ತಗೊಳ್ಳಿ. ನನಗಲ್ಲಮ್ಮ, ನಿಮ್ಮ ಅತ್ತೆ ಕೊಡು. ನಿಮ್ಮ ಅತ್ತೆಗೇನೋ ಖರ್ಚಿಗೆ ಯಾಕಾದ್ರೂ ಬೇಕಂತೆ. ಕೊಡು ಕೊಡು. ಅತ್ತೆ ಅತ್ತೆ ತಗೊಳ್ಳಿ. ನನಗೇನು ಬೇಕಾಗಿಲ್ಲ, ತಗೊಂಡೋಗು. ನೀನೇ ಇಕ್ಕೆ ಹೋಗ 50 ರೂಪಾಯಿ. ನಾನು ಬೇಡವಂತೆ ಬಿಡಮ್ಮ, ನಿಮ್ಮ ಅತ್ತಿಗಿನ ಮೇಲೆ ಏನು ಖರ್ಚಿರಲ್ಲ. ಅವಳಿಗೇನು ದುಡ್ಡು ಬೇಕಾಗಿಲ್ಲ ಅಂತೆ, ಬಿಡು. ನೋಡೇ ಸುಂದ್ರಿ, ನೀನು ಇವಾಗ 50 ರೂಪಾಯಿ ತಗೊಂಡ್ರೆ ನಿನ್ಗೆ ಯಾವಾಗಾದ್ರೂ ಖರ್ಚಿಗೆ ಬೇಕು ಅಂದರೆ ಕೊಡೋದು. ಇದನ್ನು ತಗೊಳ್ಳಿಲ್ಲ ಅಂದರೆ ನಿನಗೆ ಇನ್ಯಾವತ್ತು ನಾನು ದುಡ್ಡೇ ಕೊಡಲ್ಲ. ಯಾಕೆ ನನಗೆ ದುಡ್ಡು ಕೊಡಲ್ಲ? ಇಲ್ಲ ಇಲ್ಲ, ನೀವು ನನಗೆ ಕೇಳ್ದಂಗೆಲ್ಲ ಖರ್ಚಿಗೆ ದುಡ್ಡು ಕೊಡಬೇಕು. ಏನು ಹಿಂಗಂದ್ರೆ ನನ್ನ ಖರ್ಚಿಗೆ ನೀವು ಕೊಡದೆ ಇನ್ಯಾರು ಕೊಡ್ತಾರೆ? ಮತ್ತೆ ಆ 50 ರೂಪಾಯಿನ ತಗೋ. ಮತ್ತೆ ಯಾಕೆ 50 ರೂಪಾಯಿ ಅಂತ ತಾತ್ಸಾರವಾಗಿ ನೋಡ್ತಾ ಇದೆಯಾ? 50 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಐತೆ ಅಂತ ನಿನಗೇನು ಗೊತ್ತು? ಇಸ್ಕೋ ಸುಮ್ಮನೆ. ಆಯ್ತು, ಕೊಡೆ ಕೊಡೆ. ತಗೊಳ್ಳಿ ಅತ್ತೆ. ಅವ ಊಟ ಮಾಡ್ತೀರಾ? ಬೇಡಮ್ಮ, ಒಂದು ಸ್ವಲ್ಪ ಹೊತ್ತು ರೂಮ್ ಒಳಗೆ ಮನಿಕೊಂಡಿರ್ತೀನಿ, ಆಮೇಲೆ ಎದ್ದಾಡ್ಸುವಂತೆ. ಎಲ್ಲಿ ಸಂತು ಇಲ್ಬೋದಾ? ಇನ್ನ ಬಂದಿಲ್ಲ ಮಾವ, ನೀವು ಹೋಗಿ ರೆಸ್ಟ್ ಮಾಡೋಗಿ, ಮನಿಕಂಡ ಆಮೇಲೆ ಊಟಕ್ಕೆ ಎದ್ದಾಡ್ಸ್ತೀನಿ. ಏನತ್ತೆ ಹಂಗೆ ದುರು ನೋಡ್ತಾ ಇದ್ದೀರಾ ನನ್ನೇನೆ? 50 ರೂಪಾಯಿ ಸಾಕಾಗಲ್ವಾ ನಿಮ್ ಖರ್ಚಿಗೆ? ಇನ್ನೊಂದು 10 ರೂಪಾಯಿ ಕೊಡ್ಲಾ? ಏನು ಬೇಕಾಗಿಲ್ಲ, 10 ರೂಪಾಯಿನ ನೀನೇ ಇಟ್ಕೊಂಡು ಚಾಕ್ಲೇಟ್ ತಿನ್ನು, ಅಥವಾ ಲಾಲಿಪಾಪ್ ತಿನ್ನು. ನನಗೆ 10 ರೂಪಾಯಿ ಕೊಡ್ತಾಳಂತೆ, 10 ರೂಪಾಯಿನ. ನೋಡೇ, ನೀನು ನನ್ನ ಈ ಮನೆಗೆ ತುಳಿತಾ ಇದ್ಯಾ? ಹುಷಾರು, ಇದು ಒಳ್ಳೇದಲ್ಲ. ನಾನು ಎಲ್ಲಕ್ಕೆ ತುಳಿತಾ ಇದ್ದೀನಿ? ನೀನು ನಿಂತಿದ್ಯಾ? ನಿಂತಿರೋಲ್ಲ ನಾನೇನು ತುಳಿಯಕ್ಕಾಗುತ್ತಾ ಹೇಳಿ? ಅಲ್ಲ, ನೀವೇನು ವಸ್ತುನ ತುಳಿಯಕ್ಕೆ ಅಥವಾ ಮಣ್ಣು ಕಲ್ಲು? ಏನತ್ತೆ ಹಿಂಗ್ ಮಾತಾಡ್ತೀರಾ? ನನ್ನ ತಲೆ ತಿನ್ಬೇಡ, ಮುಚ್ಕೊಂಡು ಹೋಗು. ಆಯ್ತು ಬಿಡಿಯತ್ತೆ, ಸಿಟ್ ಮಾಡ್ಕೋಬೇಡಿ. ನಾನು ಹೋಗಿ ಸ್ವಲ್ಪ ನಿಮ್ಮ ಮಗ ಬರ್ತಾರೆ, ನಾನು ಬರೋ ಅಷ್ಟರಲ್ಲಿ ಸ್ವಲ್ಪ ಮೊಟ್ಟೆ ಎಲ್ಲನ ಹಾಕ್ಬಿಟ್ಟು ಮೊಟ್ಟೆ ಪಲ್ಯ ಮಾಡ್ತೀನಿ, ಊಟಕ್ಕೆ ಚೆನ್ನಾಗಿರುತ್ತೆ. ಇದ್ರದವಳು
ಯಾವಾಗ ನಮ್ಮ ಮನೆಗೆ ಬಂದ್ಲು ಅವತ್ತಿಂದ ಶುರು ಆಯಿತು ನನಗೆ ಸಂಕಟ. ನಾನು ಯಾಕಾದರೂ ಆ ರಮ್ಯನ ಪ್ಲಾನ್ ಕೇಳ್ಕೊಂಡು ಹಿಂಗೆಲ್ಲ ಮಾಡೋಕ್ಕೋದ್ನೋ ಏನು, ಸುಮ್ಮನಿದ್ದಿದ್ರು ಆಗೋದು. ಇವತ್ತು ನೋಡು, ಇವತ್ತು ಅವಳು ಮೆರಿತಾ ಇದ್ದಾಳೆ, ನಾನು ಅವಳ ಹತ್ರ 50 ರೂಪಾಯಿ ಇಸ್ಕೊಳಂಗಾಯ್ತಲ್ಲ ಈ ನನ್ನ ಗಂಡನಿಂದನ. ಅಯ್ಯೋ, ನನ್ನ ಮಗ ಆದರೂ ನನಗೆ ಬೆಲೆ ಕೊಡ್ತಾನ, ನೋಡೋಣ ಬರ್ತಾನೆ ಇವಾಗ. ನನ್ನ ಕಷ್ಟ ಅರ್ಥ ಮಾಡ್ಕೊಂತಾನೆ ಅವನಾದ್ರೂ. ನನ್ನ ಮಗ ತುಂಬ ಒಳ್ಳೆಯವನು, ನಾನು ಅಂದರೆ ತುಂಬ ಇಷ್ಟಪಡ್ತಾನೆ. ನನಗೇನು ಒಂದು ಸ್ವಲ್ಪ ಸಂಕಟ ಆದರೆ ಅವನು ಸಹಿಸ್ಕೊಂಬಲ್ಲ. ಕಾವ್ಯ 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 ಇದ್ದಾಳ ಮನೆಗೆ? ಕಾವ್ಯ 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 ಮನೆಗೆ ಅವಳೊಬ್ಬಳೇನೆ ಇರೋದು. ಎಲ್ಲರೂ ಅವಳ ಹೆಸರೇ ಹೇಳ್ತಿದ್ರಲ್ಲ ಬಂದ ತಕ್ಷಣ. ನಿನ್ ಕಣ್ಣಿಗೆ ಯಾರು ಕಾಣಿಸಲ್ವಾ ಬೇರೆ? ಇನ್ಯಾರಿದಾರಮ್ಮ ಕಾವ್ಯನ್ ಬಿಟ್ರೆ ಮನೆಗೆ? ಯಾಕೆ ಏನಾಯ್ತು? ಇನ್ಯಾರಾದ್ರೂ ಬಂದಿದ್ದಾರಾ? ಕಾವ್ಯರ ಅಪ್ಪ ಅಮ್ಮ ಏನಾದ್ರು ಬಂದಿದ್ದಾರಾ? ಹೆಂಗೆ? ನಿನ್ ಕಣ್ಣಿಗೆ ಗುಂಡ್ಕಲ್ಲಿ ನಿಂತ್ಕೊಂಡಂಗೆ ಇಲ್ಲೇ ನಿಂತ್ಕೊಂಡಿದ್ದೀನಿ. ಕಾಣಿಸಲ್ವಾ ನಾನು? ಅಮ್ಮ ಎಂಬಳು ಒಯ್ದಾಳಲ್ಲ ಕಣ್ಣೆದ್ರಿಗೇನೆ ಅವಳ ಮಾತಾಡ್ಸೋಣ ಮೊದಲು ಅಂಬದು ಸ್ವಲ್ಪನೂ ಇಲ್ವಲ್ಲ ನಿನಗೆ? ನೀನು ನನ್ನ ಮೇಲೆ ಎಷ್ಟು ಪ್ರೀತಿ ಕಂಡಿದ್ದೆ ಮುಂಚೆ, ಆದ್ರೆ ಯಾಕೋ ಹಿಂಗ್ ಬದಲಾಗ್ಬಿಟ್ಟೆ ಇತ್ತೀಚೆಗೆ. ನನಗೆ ತುಂಬಾ ಬೇಜಾರಾಗ್ತೈತಿ ಗೊತ್ತಾ? ನಿಮ್ಮಪ್ಪ ಎಂತ ಕೆಲಸ ಮಾಡಿದ್ರು ನೋಡು ಇವತ್ತು. ಯೋ ಸುಮ್ಮನೆ ಇರಮ್ಮ, ಸ್ವಲ್ಪ ನಾನು ಎಲ್ಲ ಹೋಗಿ ಬರಬೇಕು, ಮೊಬೈಲ್ ರೀಚಾರ್ಜ್ ಮಾಡಿಸ್ಕೊಂಬರ್ಬೇಕು. ಏನೋ ಆದ ಬೇಗ ವಾಟ್ಸಪ್ಪಲ್ಲಿ ಏನೋ ಯಾರಿಗೋ ಕಳಿಸ್ಬೇಕು ಅರ್ಜೆಂಟು, ಡೇಟಾ ಎಲ್ಲ ಖಾಲಿ ಆಗೈತೆ. ಒಂದು ನಿಮಿಷ ಇರು. ನಿನ್ ಮೊಬೈಲ್ನಾಗೆ ಮಾಡ್ಕೊಂತಿದ್ದಲ್ಲೋ? ನನ್ನ ಮೊಬೈಲಾಗಿ ಇವಾಗ ದುಡ್ಡಿಲ್ಲ, ಅದಕ್ಕೋಸ್ಕರ ತಗೊಂಡೋಗಿ ಅಲ್ಲಿ ಅಂಗಡಿಲಿ ಮಾಡಿಸ್ಕೊಂಬರ್ಬೇಕು ರೀಚಾರ್ಜ. ಸುಮ್ಮನಿರು. ಕಾವ್ಯ ಕಾವ್ಯ ಬೇಗ ಒಂದು 500 ರೂಪಾಯಿ ದುಡ್ಡು ತಗೊಂಬ ಇಲ್ಲಿ. ನೀನ್ ಗಂಡ್ಸಾಗಿ 500 ರೂಪಾಯಿ ದುಡ್ಡು ಇಟ್ಕೊಂಡಿಲ್ವಾ ಜೇಬ್ನಾಗೆ? ನೀನ್ ದುಡಿಯೋದು ಅವಳ ಹತ್ರ ಕೈ ಚಾಚಿ ಇಸ್ಕಂತೀಯ? ನೀನ್ ದುಡಿಯೋದ ನೀನ್ ಇಟ್ಕೊಳ್ಳೋ, ಅವಳ ಹತ್ರ ಯಾಕೋ ಕೊಡ್ತೀಯಾ? ನಾನು ತಗೊಂಡು ಎಲ್ಲೋ ಇಟ್ಟು ಮರ್ತು ಬಿಡ್ತೀನಮ್ಮ. ಅವಳಾದ್ರೆ ಹುಷಾರಾಗಿ ಇಟ್ಕೊಂತಾಳೆ ಅಂತ ಅವಳ ಕೈ ಕೊಟ್ಟಿರ್ತೀನಿ. ಏನಾದ್ರು ಬೇಕಂದ್ರೆ ಇಸ್ಕೋಬೋದಲ್ವಾ? ಅವಳು ಏನು ಮಾಡಲ್ಲ, ಎಲ್ಲ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತಾಳೆ. ಏನಾದ್ರು ಬೇಕಂದ ತಕ್ಷಣ ತಂದು ಕೊಡ್ತಾಳೆ. ಅದಕ್ಕೋಸ್ಕರ ಅವಳ ಕೈ ಕೊಟ್ಟಿದ್ದೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಕಾವ್ಯ ಬೇಗ ದುಡ್ಡು ತಗೊಂಬ. ಅಯ್ಯೋ 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 ಮನೆಯಾಳಿ, ನನ್ನ ಮಗನೂ ಹಾಳು ಮಾಡಿಯವಳೆ. ಇವನಾದ್ರೂ ನನ್ನ ಮಾತು ಕೇಳ್ತಾನೆ, ನನಗೆ ಬೆಲೆ ಕೊಡ್ತಾನೆ ಅಂತ ಅನ್ಕೊಂಡೆ. ಇವನು ಬೆಲೆ ಕೊಡಂಗೆ ಕಾಣಿಸ್ತಾ ಇಲ್ಲ. ಅವಳು ಬುದ್ಧಿವಂತೆ ಅಂತೆ, ಬುದ್ಧಿವಂತೆ ಮನೆಯಾಳಿ ಮನೆಯಾಳಿ. ಸರಿ ತಗೊಳ್ಳಿ, 500 ರೂಪಾಯಿ ಐತೆ. ಬೇಗ ಬಂದ್ಬಿಡಿ, ಮೊಟ್ಟೆ ಪಲ್ಯ ಮಾಡಿ ಮಸ್ಕಾಯಿ ಅನ್ನ ಮುದ್ದೆ ಮಾಡಿದ್ದೀನಿ, ಊಟ ಮಾಡೋಣ ಎಲ್ಲರೂ ಕುತ್ಕೊಂಡು. ಹೌದಾ, ಸರಿ ಆಯ್ತು. ಮಿಕ್ಕಿರೋದಕ್ಕೆ ಏನಾದರೂ ತಗೊಂಬರ್ಲಾ? ಮಿಕ್ಕಿರೋದಕ್ಕೆ ಒಂದು ಮಿಕ್ಸ್ಚರ್ ತಗೊಂಬನ್ನಿ. ಚೆನ್ನಾಗಿರೋದ ಸಣ್ಣ ಖಾರ ತಗೊಂಬನ್ನಿ, ಚೆನ್ನಾಗಿರುತ್ತೆ. ಓಕೆ. ಅಯ್ಯೋ ನನ್ನ ಮುತ್ತಿನಂತ ಗಂಡ ರೀಚಾರ್ಜ್ ಮಾಡ್ಸಕ್ ಹೋಗ್ತಾ ಇದ್ದಾರೆ ಪಾಪ. ನಿನ್ನೆಯಿಂದ ರೀಚಾರ್ಜ್ ಮಾಡ್ಸಿರ್ಲಿಲ್ಲ, ಹೆಂಗೋ ಇವತ್ತು ಮಾಡಿಸ್ಕೊಂಬರ್ತಾರೆ. ಅತ್ತೆ ಬನ್ನಿ, ಯಾಕೆ ಇಲ್ಲ ನಿಂತಿದ್ರಿ? 50 ರೂಪಾಯಿ ಏನಕ್ಕೆ ಇಸ್ಕೊಂಡ್ರಿ? ಏನು ಖರ್ಚಿಲ್ಲದೆ ಸುಮ್ಮನೆ ಯಾಕೆ ಹಿಡ್ಕೊಳಕ್ಕೆ ಯಾಕೆ ಇಸ್ಕೊಂಡ್ರಿ? ಯಾಕೆ ಅದೆಲ್ಲ ನನ್ನ ವಿಷಯ ಕಟ್ಕೊಂಡು ಏನಾಗಬೇಕಾಗೈತೆ? ನನ್ನ ಗಂಡನ ಮರಳು ಮಾಡಿದೆ, ನನ್ನ ಮಗನ ಮರಳು ಮಾಡಿದೆ, ಈಗ ಇನ್ನು ಯಾರು ಉಳಿದಿದ್ದಾರೆ ನಿನಗೆ? ಎಷ್ಟು ದಿನ ನಿಂದು ಈ ಯಜಮಾನಿಕೆ ನಡೆಯುತ್ತೆ ಅಂತ ನಾನು ನೋಡ್ತೀನಿ ಕಣೆ. ನಿನ್ನತ್ರ ನಾನು ಕೈಯೊಡ್ಡಿ ದುಡ್ಡಿಸ್ಕೋ ಪರಿಸ್ಥಿತಿ ತಂದ್ಬಿಟ್ಟಿಯಲ್ಲ. ಹಂಗೆ ಅತ್ತೆ, ಕಾಲ ಒಂದೇ ತರ ಇರಲ್ಲ. ಯಾವಾಗ್ಲೂ ಅತ್ತೆದೇ ನಡಿಬೇಕು ಅಂದ್ರೆ ಆಗಲ್ಲ, ಸೊಸೆ ಕಾಲನೂ ಬರುತ್ತೆ. ಅದೇನೋ ಗಾದೆ ಹೇಳ್ತಾರಲ್ಲ, ಅತ್ತೆ ಒಂದ್ ಕಾಲ ಸೊಸೆ ಒಂದ್ ಕಾಲ ಅಂತನ. ಮುಂಚೆ ನೀವು ನನ್ಗೆ ಎಷ್ಟು ಕಾಣಿಸ್ತಿದ್ರಿ ದುಡ್ಡು ಕೊಡ್ಬೇಕು ಅಂದ್ರೆ? 10 ರೂಪಾಯಿ ಆತನ ಒಂದ್ ಹಾಲ್ ಪಾಕಿಟ್ ತರಬೇಕು ಅಂದ್ರೆ ಯಾಕೆ ಏನು ಎತ್ತ ಚಿಲ್ಲರೆಯಲ್ಲಿ 1 ರೂಪಾಯಲ್ಲಿ 2 ರೂಪಾಯಲ್ಲಿ ಅಂತನ ಪೈಸನು ಲೆಕ್ಕ ಕೇಳ್ತಿದ್ರಿ. ಅವಾಗ ನಿಮ್ ಕಾಲ, ಈಗ ನನ್ನ ಕಾಲ. ಇದು ಸೊಸೆ ಕಾಲ, ಅವಾಗ ಅತ್ತೆ ಕಾಲ. ಮೇಲೆ ನೀವು ಅಷ್ಟೇನೆ 50 ರೂಪಾಯಿ ತಗೊಂಡಿದ್ದೀರಲ್ವಾ, ಅದನ್ನ ಏನಕ್ಕೆ ಖರ್ಚು ಮಾಡಿದ್ರಿ, ಎಷ್ಟು ಚಿಲ್ಲರೆ ಉಳಿತು ಎಲ್ಲ ನನಗೆ ಲೆಕ್ಕ ಕೊಡ್ಬೇಕು. ಸಾಯಂಕಾಲ ಅಲ್ಲ, ಸಾಯಂಕಾಲ ಬೇಡ, ಇನ್ನೇನು ಸಾಯಂಕಾಲ ಆಗೋಯ್ತು. ನಾಳೆ ಲೆಕ್ಕ ಕೊಡ್ಬೇಕು, ಗೊತ್ತಾಯ್ತಾ? ಹೋಗು, ಇವಳಿಗೆ ನಾನು ಲೆಕ್ಕ ಕೊಡ್ಬೇಕಂತೆ. ಲೆಕ್ಕನೂ ಇಲ್ಲ, ಬುಕ್ಕನೂ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಉರ್ದು ಹೋಗ್ತಾ ಐತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.